ಎಲ್ಲರಿಗೂ ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಬಾಂಡ್ಲಿಯಲ್ಲಿ ತುಂಬ ಈಸಿಯಾಗಿ ಚಿಕನ್ ದಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಇನ್ನು ಯಾವುದೇ ಥರ ತಡ ಮಾಡ್ದಿರೋ ವಿಡಿಯೋ ಒಳಗಡೆ ಹೋಗಿ ನೋಡೋಣ. ಸೊ ನಾವು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಮಗೆ ಚಿಕನ್ ದಮ್ ಬಿರಿಯಾನಿ ಅಂತ ಅಂದರೆ ಸ್ವಲ್ಪ ರೈಸ್ ಇರಲೇಬೇಕಲ್ಲ. ಬಿರಿಯಾನಿ ಅಂದರೆ ರೈಸ್ ಕಂಪಲ್ಸರಿ ಇರಲೇಬೇಕು. ಸೊ ಹಾಗಾಗಿ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಟ್ಟಾರೆ ತೊಗೊಂಡಿರೋದು ಅರ್ಧ kg. ಸೊ ಅರ್ಧ kg ಬಾಸ್ಮತಿ ರೈಸ್ ತೊಗೊಂಡು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿದ್ದಾದಮೇಲೆ ಈಗ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಇದನ್ನು ನೆನೆಸ್ಲಿಕ್ಕೆ ಬಿಡಬೇಕು. ಈಗ ನಾನು ಈ ಒಂದು ಬಾಂಡ್ಲಿನಲ್ಲಿ ಹೋಲ್ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಏನೇನು ಅಂದರೆ ಗಸಗಸೆ, ಅನಾನಸ್ ಹೂವು, ಚಕ್ಕೆ, ಜೀರಿಗೆ, ಮೆಣಸು, ಹಾಗೆ ಮರಾಠ ಮೊಗ್ಗು. ಇಲ್ಲಿ ನಾನೊಂದು ಸ್ವಲ್ಪನೇ ಇದನ್ನ ಜಾಕಾಯಿ ತಗೋತಾ ಇದ್ದೀನಿ. ಹಾಗೆ ಜಾಪತ್ರೆ, ಲವಂಗ, ಏಲಕ್ಕಿ, ಧನ್ಯಕಾಳು. ಸೊ ಈಗೇನು ಮಾಡ್ತೀರಾ ಅಂದರೆ ತೋರಿಸಿರೋ ಅಷ್ಟು ಹೋಲ್ ಗರಂ ಮಸಾಲ ಆ್ಯಡ್ ಮಾಡಿ ಸ್ವಲ್ಪ ನಾವು ರೋಸ್ಟ್ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಪಲಾವ್ ಎಲೆ ಇರುತ್ತಲ್ಲ, ಒಂದು 3 ಪಲಾವ್ ಎಲೆ ತಗೊಂಡು ಈ ಥರ ಸ್ವಲ್ಪ ಮುರಿದು ಹಾಕ್ಕೊಳ್ಳಿ. ಸೊ ಈಗ ಇವಿಷ್ಟನ್ನು ಕೂಡ ನಾವು ಡ್ರೈ ರೋಸ್ಟ್ ಮಾಡಬೇಕು. ಇದರಲ್ಲಿ ಯಾವುದೇ ಥರ ಆಯಿಲ್ ಆಗಲಿ ನೀರಾಗಲಿ ಏನೂ ಆ್ಯಡ್ ಮಾಡಿದ್ರೆ ಜಸ್ಟ್ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಇದನ್ನು ಡ್ರೈ ರೋಸ್ಟ್ ಆಗಲಿಕ್ಕೆ ಅಂತ ನೀವು ಜಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರು ಸಾಕು. ಹಾಗಂತ ಹೈ ಫ್ಲೇಮಲ್ಲಿ ಏನೂ ಇಡಬೇಡಿ, ಜಾಸ್ತಿ ಸೀದೋದ್ರೆ ಫ್ಲೇವರ್ ಅನ್ನೋದು ನಮಗೆ ಸಿಗಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರು ನಮಗೆ ಸಾಕು. ಈಗ ನೋಡಿ ಎಷ್ಟು ತನಕ ಇದು ಮಾಡಬೇಕು ಅನ್ನೋದು ನಿಮಗೂ ಕೂಡ ಸ್ವಲ್ಪ ಡೌಟ್ ಇರುತ್ತೆ ಅಲ್ಲ. ಎಷ್ಟೊತ್ತು ಅಂದರೆ ಇವಾಗ ನೀವು ಕೈಯಲ್ಲಿ ಹಿಂಗೆ ಮುರಿದಾಗ ನಿಮಗೆ ಸೌಂಡ್ ಅನ್ನೋದಾಗಬೇಕು. ಸೊ ಅಷ್ಟೊತ್ತು ಇದು ನಾವು ರೋಸ್ಟ್ ಮಾಡಿದ್ರೆ ಸಾಕು. ಸೊ ನೀವು ಹೆಚ್ಚಿಗೆ ನಾವು ರೋಸ್ಟ್ ಮಾಡೋ ಅವಶ್ಯಕತೆನೇ ಇರಲ್ಲ. ಸೊ ನೀವು ಕೈಯಲ್ಲಿ ಹಿಡಿದು ಎಲ್ಲನೂ ಒಂದೊಂದ್ಸತಿ, ಇವಾಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಇದು ಪಲಾವ್ ಎಲೆ ಇರುತ್ತಲ್ಲ ಅದನ್ನೊಂದು ಸ್ವಲ್ಪ ಹಿಂಗೆ ಮುರಿದಾಗ ಕರುಮ್ ಅಂತ ನಾವು ತಿಂದಾಗ ಏನಾದ್ರು ಸೌಂಡ್ ಆಗುತ್ತಲ್ಲ. ಸೊ ಆ ಥರ ಸ್ವಲ್ಪ ಸೌಂಡ್ ಆಯಿತು ಅಂದರೆ ಇವಾಗ ನಾವು ಫ್ಲೇಮ್ನ ಆಫ್ ಮಾಡಿಬಿಡಬೇಕು. ಈಗ ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಇದನ್ನು ಈಗ ನಾನು ತಣ್ಣಗಾಗಲಿಕ್ಕೆ ಅಂತ ಒಂದು ಪಾತ್ರೆನಲ್ಲಿ ಇಡ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಚಿಕ್ಕ ಪ್ಲೇಟ್ಗೆ ಇಟ್ಕೊಂಡ್ರೆ ಸಾಕು, ಒಂದು ಸ್ವಲ್ಪ ತಣ್ಣಗಾಗೋಗ್ಬೇಕು. ಸೊ ಇಷ್ಟರಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ನಾವು ಏನು ಮಾಡ್ತೀವಿ ಅಂತಲೂ ಹೇಳ್ಕೊಂಡು ಕೊಡ್ತೀನಿ. ಇದಂತೂ ಸಂಪೂರ್ಣವಾಗಿ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅರ್ಥ ಆಯ್ತಾ ಅಂತಾನೆ ಅನ್ಕೋತಿದ್ದೀನಿ. ಈಗ ನೋಡಿ ನಾನು ಅರ್ಧ kg ಬಾಸ್ಮತಿ ರೈಸ್ ನೆನೆಸಾಕಿಟ್ಟಿದ್ನಲ್ಲ, ಈಗ ನಾನು 2 ಈಕ್ವಲ್ ಆಗಿ ನಾನು ತಗೋತಾ ಇದ್ದೀನಿ. ಅಂದರೆ ಅರ್ಧ kg ಬಾಸ್ಮತಿ ರೈಸ್ಗೆ ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಸೊ ಈ ಚಿಕನ್ನ ನೀವು ಸ್ಟಾರ್ಟಿಂಗಿಗೆ ಸ್ವಲ್ಪ ಅರಿಶಿನ, ಉಪ್ಪು, ನಿಮ್ಮ ಹತ್ರ ನಿಂಬೆ ಹಣ್ಣು ಹುಳಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಒಂದು ವೇಳೆ ಇಲ್ಲ ಅಂದರೆ ವೆನಿಗರ್ ಹಾಕಿ ನೀಟಾಗಿ ಅದನ್ನು ಕ್ಲೀನ್ ಮಾಡಬೇಕು. ಸೊ ಕ್ಲೀನ್ ಮಾಡಿದ್ದಾದಮೇಲೆ ಈ ಥರ ಇದೆ ಅಲ್ಲ. ಈಗ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಈಗ ನಾನು ಒಂದು ಬಾಂಡ್ಲಿನಲ್ಲಿ ಒಂದು 5 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ಇದು ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ನೀವು ಎಣ್ಣೆ ಹಾಕಿದ್ದಾದ್ಮೇಲೆ ಸ್ವಲ್ಪ ನಿಮ್ಮ ಹತ್ರ ತುಪ್ಪ ಇದ್ದರೆ ತುಪ್ಪನೂ ಹಾಕ್ಕೊಳ್ಳಿ. ಸೊ ದಟ್ ನಿಮಗೆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿನಲ್ಲಿ. ಸೊ ನಿಮಗೆ ಒಂದು 2 ಟೇಬಲ್ ಸ್ಪೂನಿನಷ್ಟು ಹಾಕಿದ್ರೆ ಸಾಕು ತುಪ್ಪ. ಇಲ್ಲ ನಿಮ್ಗೆ ಇನ್ನೊಂದು ಸ್ವಲ್ಪ ಬೇಕು ಅನ್ಸಿದ್ರೂ ಹಾಕೋಬಹುದು. ಸೊ ನಾನು 5 ಟೇಬಲ್ ಸ್ಪೂನ್ ಎಣ್ಣೆಗೆ 2 ಟೇಬಲ್ ಸ್ಪೂನಿನಷ್ಟು ತುಪ್ಪನ ಹಾಕಿದ್ದೀನಿ. ಇದು ಸಂಪೂರ್ಣ ಮೆಲ್ಟ್ ಆಗಲಿಕ್ಕೆ ಬಿಡಬೇಕು. ಈ ತುಪ್ಪ ಬಂದು ನಾವು ಮನೆಯಲ್ಲೇ ಮಾಡಿರುವಂತಹ ತುಪ್ಪ. ನೋಡಿ ಎಣ್ಣೆ ಅನ್ನೋದು ಸ್ವಲ್ಪ ಬಿಸಿಯಾಗಿದ್ದಾದ್ಮೇಲೆ ಇಲ್ಲಿ ನಾನು ಒಂದು 2 ಈರುಳ್ಳಿನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಸೊ 2 ಈರುಳ್ಳಿ ಈ ಥರ ಕಟ್ ಮಾಡಿ ಇದನ್ನ ಸ್ವಲ್ಪ ಆಯಿಲಲ್ಲಿ ರೋಸ್ಟ್ ಆಗಲಿಕ್ಕೆ ಅಂತ ಬಿಡಬೇಕು. ರೋಸ್ಟ್ ಆಗಬೇಕು ಅಂದರೆ ಸ್ವಲ್ಪ ನೀವು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ರೆ ಸಾಕು, ಅದು ಸ್ವಲ್ಪ ಬೇಗನೆ ಈರುಳ್ಳಿ ಅನ್ನೋದು ಬೆಂದೋಗುತ್ತೆ. ಸೊ ನಿಮಗೂ ಈ ಟಿಪ್ಸ್ ಗೊತ್ತಿಲ್ಲ ಅಂದರೆ ಇದನ್ನು ಫಾಲೋ ಆಗಿ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ರೆ ಸಾಕು, ನಮ್ಗೆ ಈರುಳ್ಳಿ ಅನ್ನೋದು ತುಂಬ ಬೇಗನೆ ಬೆಂದೋಗುತ್ತೆ. ಈಗ ನೋಡಿ ನಾವು ಈ ಕಡೆ ಈರುಳ್ಳಿ ಬೇಯಿಸ್ತಾ ಇದೀವಲ್ಲ, ಈಗ ನಾನಿಲ್ಲಿ ಅಕ್ಕಿ ಅಂದರೆ ನಾವು ಬಾಸ್ಮತಿ ರೈಸ್ ನೆನೆ ಹಾಕಿಟ್ಟಿದ್ದೀವಲ್ಲ, ಸೊ ಅದನ್ನು ಮಾಡಬೇಕು. ಸೊ ಹಾಗಾಗಿ ನಾನಿಲ್ಲಿ ಒಂದು ಪಾತ್ರೆನಲ್ಲಿ ನಾನು ನೋಡಿ ಮುಕ್ಕಾಲಿನಷ್ಟು ನೀರು ತಗೊಂಡಿದ್ದೀನಿ. ಸೊ ಅದು ಯಾವ ಥರ ಅಂತ ನಾನು ಹೇಳ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ. ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈಗ ನಾನಿಲ್ಲಿ ಅರಳುಪ್ಪನ್ನ ಹಾಕ್ತಾ ಇದ್ದೀನಿ. ಎಷ್ಟು ಅಂದರೆ ಅಂದಾಜಾಗಿ ಒಂದು 2 ಟೇಬಲ್ ಸ್ಪೂನಿನಷ್ಟು ಉಪ್ಪು ಹಾಕಿರ್ತೀನಿ. ಈಗ ಇದರಲ್ಲಿ ಇವಿಷ್ಟು ಹೋಲ್ ಗರಂ ಮಸಾಲ ಹಾಕೋಬೇಕು. ಸೊ ಲವಂಗ, ಜಾಪತ್ರೆ, ಮರಾಠ ಮೊಗ್ಗು, ಮೆಣಸು, ಚಕ್ಕೆ, ಅನಾನಸ್ ಹೂವು, ಜೀರಿಗೆ, ಹಾಗೆ ಪಲಾವ್ ಎಲೆ ಜೊತೆಗೆ ಲವಂಗ ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಾಕು ಕ್ವಾಂಟಿಟೀಸ್. ಸೊ ಹೆಚ್ಚಿಗೆ ಏನೂ ಬೇಕಾಗಿಲ್ಲ. ಸೊ ನೀವು ಆಲ್ರೆಡಿ ಇಲ್ಲಿ ಯೂಸ್ ಮಾಡ್ತಿದ್ದೀವಲ್ಲ, ಸೊ ಹಾಗಾಗಿ ಅಲ್ಲೂ ಸ್ವಲ್ಪ ಕ್ವಾಂಟಿಟಿ ನೋಡಿನೇ ತಗೋಬೇಕಾಗುತ್ತೆ ನೀವು. ಸೊ ಈ ಥರ ನಾವು ಹಾಕಿದ್ದಾದ್ಮೇಲೆ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ನಮ್ಗೆ ಇವಾಗ ರೈಸ್ ಒಳಗಡೆ ಅಂದರೆ ಅನ್ನ ಒಳಗಡೆ ಅದು ಫ್ಲೇವರ್ ಹೋಗಬೇಕಲ್ಲ. ಸೊ ಅದಕ್ಕಾಗಿ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಪುದೀನೂ ಕೂಡ ಹಾಕ್ತಾ ಇದ್ದೀನಿ. ಸೊ ದಟ್ ನಮಗೆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿ. ಜೊತೆಗೆ ಇಲ್ಲಿ ನಾನು ಅರ್ಧ ನಿಂಬೆಹಣ್ಣು ಹೋಳಿ ಫುಲ್ಲು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫುಲ್ಲು ನೀವು ಅರ್ಧ ನಿಂಬೆಹಣ್ಣು ಹೋಳನ್ನ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಈಗೇನು ಮಾಡ್ತೀರಾ ಅಂದರೆ ಇದನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಳ್ಳಿ. ಇದರಲ್ಲಿ ನೀವು ಸ್ವಲ್ಪ ಎಣ್ಣೆನೂ ಕೂಡ ಹಾಕಬೇಕಾಗುತ್ತೆ. ಎಷ್ಟು ಅಂತ ಅಂದರೆ 1.5 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿದ್ರೆ ಸಾಕು, ಇನ್ನು ಹೆಚ್ಚಿಗೆ ಏನೂ ಬೇಕಾಗಿಲ್ಲ. ಸೊ ಇದನ್ನು ನಾವು ಮಾಡ್ತಿರೋದು ಏನಕ್ಕೆ ಅಂದರೆ
ರೈಸ್ನ ಬಾಯ್ಲ್ ಮಾಡಲಿಕ್ಕೋಸ್ಕರನೇ. ಸೊ ಈಗ ಏನು ಮಾಡ್ತೀರಾ ಅಂತ ಅಂದರೆ ಇದು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಅಂತ ಬಿಡಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಆನ್ ಮಾಡಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬಾಯ್ಲ್ ಆಗಲಿಕ್ಕೆ ಒಂದು ಕಡೆ ಬಿಟ್ಬಿಡಿ. ಈಗ ನೋಡಿ ನಾನು ಇಲ್ಲಿ ಪಾತ್ರೆನಲ್ಲಿ ಆಲ್ರೆಡಿ ಇಲ್ಲಿ ರೋಸ್ಟ್ ಮಾಡ್ತಿದ್ವಲ್ಲ ಈರುಳ್ಳಿ ಅನ್ನೋದು ಸ್ವಲ್ಪ ನಮಗೆ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ, ನೀವೇ ನೋಡ್ತಿದ್ರಲ್ಲ. ಸೊ ಈಗೇನು ಮಾಡ್ತೀರಾ ಅಂದರೆ ಮತ್ತೊಮ್ಮೆ ಒಂದ್ಸರಿ ನೀಟಾಗಿ ಕಲಿಸ್ಕೊಂಬಿಡಿ. ಸೊ ಈಗೇನು ಮಾಡ್ತಿದ್ದೀನಿ ನೋಡಿ, ಆ ಕಡೆ ಸೈಡು ನಾನು ಆಲ್ರೆಡಿ ಫುಲ್ ಹೈ ಫ್ಲೇಮಲ್ಲೇ ಅದನ್ನು ಬಾಯ್ಲ್ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ನೀವು ಈರುಳ್ಳಿ ನೋಡ್ತಾನೆ ಇದ್ದೀರಾ, ಇದು ಕೂಡ ಒಂದು ಕಡೆ ಬಾಯ್ಲ್ ಆಗ್ತಾ ಇದೆ. ಸೊ ನಾವು ಎರಡೂ ಅಂದರೆ ಅಟ್ ಎ ಟೈಮ್ ಮಾಡ್ಕೊಂಡ್ರೆ ಬೆಸ್ಟು. ಇವಾಗ ಅದನ್ನ ಅನ್ನ ಅನ್ನೋದು ಬಾಯ್ಲ್ ಆಗೋಕ್ಕೆ, ಅಕ್ಕಿ ಅನ್ನೋದು ಬಾಯ್ಲ್ ಆಗೋಕ್ಕೆ ಇಟ್ಟು ಅದನ್ನು ಸ್ವಲ್ಪ ಟೈಮ್ ತೊಗೊಂಡು ಇದಕ್ಕೆ ಟೈಮ್ ತೊಗೊಳಕ್ಕಿಂತ ಎರಡನ್ನೂ ಜೊತೆಗೆ ಮಾಡ್ಕೊಂಡ್ಬಿಟ್ರೆ ಬೆಸ್ಟು. ಸೊ ನಮಗೆ ಟೈಮ್ ಅನ್ನೋದು ಕೂಡ ಸೇವ್ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ತಾ ಇದ್ದೀನಿ. ನೋಡಿ, ನಮಗೆ ಈರುಳ್ಳಿ ಅನ್ನೋದು ಕಂಪ್ಲೀಟಾಗಿ ಇಷ್ಟು ಗೋಲ್ಡನ್ ಕಲರ್ ಬ್ರೌನ್ ಬಂದಿದ್ದಾದ್ಮೇಲೆ ಮತ್ತೆ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಇವಿಷ್ಟು ಹೋಲ್ ಗರಂ ಮಸಾಲ ಅನ್ನೋದು. ಸೊ ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಅನಾನಸ್ ಹೂವು, ಲವಂಗ, ಮರಾಠ ಮೊಗ್ಗು, ಚಕ್ಕೆ, ಜಾಪತ್ರೆ ಹಾಗೂ ಲವಂಗ ಮತ್ತೆ ಎಂಥದ್ದು ಮೆಣಸು, ಹೇಳ್ತಾ ನನಗೆ ಕನ್ಫ್ಯೂಷನ್ ಆಗೋಗ್ತಿದೆ. ಜೊತೆಗೆ ಇಲ್ಲಿ ಪಲಾವ್ ಎಲೆ, ಇವಿಷ್ಟು ಮತ್ತೊಂದು ಸರಿ ನೀವು ಹಾಕಿ ಒಮ್ಮೆ ರೋಸ್ಟ್ ಮಾಡಿ. ಸೊ ಮೊದಲಿಗೆ ನಾವು ಮಾಡಿದ್ದು ಅದು ರುಬ್ಲಿಕ್ಕೆ ಅಂತ ಹೇಳಿ ತಣ್ಣಗಾದ್ಮೇಲೆ ಈಗ ನಾವು ಈ ಬಿರಿಯಾನಿ ಮಾಡ್ತಿದ್ದೀವಲ್ಲ, ಸೊ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಇದರಲ್ಲಿ ನೀವು ಅಂದರೆ ಇದು ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡಿ, ಅಂದರೆ ನೀವು ಖಾರ ನೀವು ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಹಾಕೋಬೋದು. ಸೊ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಇನ್ನೊಂದು ಏನು ಅಂದರೆ ಒಗ್ಗರಣೆಯಲ್ಲೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕೋದ್ರಿಂದ ನಿಮಗೆ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಎಣ್ಣೆಯಲ್ಲಿ ಅದು ರೋಸ್ಟ್ ಆಗುತ್ತಲ್ಲ, ಸೊ ಹಾಗಾಗಿ ನಿಮ್ಮ ಅಡುಗೆ ಏನಿದೆಯೋ ಅದು ತುಂಬ ಚೆನ್ನಾಗಿ ಟರ್ನ್ ಆಗುತ್ತೆ. ಈಗೇನು ಮಾಡ್ತಿದ್ದೀನಿ ಅಂದರೆ ನಾನು ಚೆನ್ನಾಗಿ ಕ್ಲೀನ್ ಮಾಡಿರುವಂತಹ ಅರ್ಧ kg ಚಿಕನ್ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗೇನು ಮಾಡ್ತೀರಾ ಅಂದರೆ ಒಮ್ಮೆ ಇದನ್ನು ನೀಟಾಗಿ ನೀವು ಕಲಿಸ್ಕೋಬೇಕಾಗಿರುತ್ತೆ. ಸೊ ನಿಮ್ಗೆ ಆಲ್ರೆಡಿ ನಾನು ಹೇಳಿರೋ ಪ್ರಕಾರ ಈ ಕಡೆ ನಾನಿಲ್ಲಿ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಇಲ್ಲಿ ನಾನು ಇದನ್ನು ಇವೆಷ್ಟು ಪ್ರೊಸೆಸ್ ಇಲ್ಲಿ ಮಾಡ್ತಿದ್ದೀನಿ. ಒಂದು ಸೈಡು ನಾನಲ್ಲಿ ಅಕ್ಕಿ ಬೇಯಲಿಕ್ಕೆ ಅಂತ ಹೇಳಿ ಇನ್ನೂ ಅಕ್ಕಿ ಹಾಕಿಲ್ಲ, ನಾನಲ್ಲಿ ಜಸ್ಟ್ ಅಲ್ಲಿ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲೇ ಕಂಪ್ಲೀಟ್. ಈಗ ನೋಡಿ ಈ ಚಿಕನ್ ಇದೆಯಲ್ಲ, ಸೊ ಇದೆಲ್ಲ ನೀಟಾಗಿ ನೀವು ಮಿಕ್ಸ್ ಮಾಡಿದ್ದಾದಮೇಲೆ ಚಿಟಿಕೆಯಷ್ಟು ಅರಿಶಿನ ಯೂಸ್ ಮಾಡಿ. ಈವನ್ ಈ ಅರಿಶಿನ ಪೌಡ್ರ್ ಕೂಡ ಮನೆಯಲ್ಲೇ ಮಾಡಿರೋ ಅಂಥದ್ದು. ಇಲ್ಲಿ ಖಾರ ನಾನು ಒಂದು 3 ಟೇಬಲ್ ಸ್ಪೂನಿನಷ್ಟು ಖಾರ ತೊಗೊಂಡಿದ್ದೀನಿ, ಯಾಕಂದ್ರೆ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ. ನೀವು ಒಂದು ವೇಳೆ ಕಡಿಮೆ ತಿನ್ನೋ ಥರ ಇದ್ದರೆ ನೀವು ನೋಡಿ ತಗೊಳ್ಳಿ. ಇಲ್ಲಿ ನಾನು ಜಸ್ಟ್ 1 ಟೇಬಲ್ ಸ್ಪೂನಿನಷ್ಟು ಉಪ್ಪು ಮಾತ್ರನೇ ಬಳಕೆ ಮಾಡ್ತಿದ್ದೀನಿ, ಯಾಕಂದರೆ ನಾನಲ್ಲಿ ನೀರು ಬಾಯ್ಲ್ ಆಗಕ್ಕೆ ಬಿಟ್ಟಿದ್ದೀನಲ್ಲ, ಅಲ್ಲಿ ನಾನು ಉಪ್ಪು ಆಲ್ರೆಡಿ ಅರಳುಪ್ಪು ಹಾಕಿರೋದ್ರಿಂದ ಇಲ್ಲಿ ನಾನು ಸ್ವಲ್ಪನೇ ಅಂದರೆ 1 ಟೇಬಲ್ ಸ್ಪೂನಿನಷ್ಟು ಮಾತ್ರನೇ ನಾನು ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಇವಿಷ್ಟು ಹಾಕಿದ್ದಾದ್ಮೇಲೆ ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ಳಿ. ಈಗ ನಾನು ಸ್ವಲ್ಪ ಮಿಡಲಲ್ಲಿ ಗ್ಯಾಪ್ ಮಾಡಿ ಅಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಈ ಥರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿದ್ದಾದಮೇಲೆ ಕಂಪ್ಲೀಟಾಗಿ ನೀವು ಕಲಿಸ್ಕೋಬೇಕಾಗಿರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದರೆ ಜಜ್ಜಿನೂ ಕೂಡ ಅಲ್ಲೇ ಇನ್ಸ್ಟೆಂಟಲ್ಲಿ ಕೂಡ ಹಾಕ್ಬೋದು. ಸೊ ಈಗ ನಾನು ಒಂದು 5 ನಿಮಿಷ ಮುಚ್ಚಳ ಇಟ್ಟು ಬಿಟ್ಬಿಟ್ಟಿದ್ದೀನಿ. ಅಂದರೆ 5 ನಿಮಿಷ ಆದಮೇಲೆ ಯಾವ ಥರ ಇರುತ್ತೆ ನೋಡೋಣ ಅಂತ ಹೇಳಿ. ಅಂದರೆ ನಮಗೆ ಆಯಿಲ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾಕ್ಟ್ ಆಗಬೇಕು, ಎಕ್ಸ್ಟ್ರಾಕ್ಟ್ ಆದ್ರೇ ನಮಗೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು 5 ನಿಮಿಷ ನಾನು ಮುಚ್ಚಳ ಹಾಕಿಟ್ಟಿದ್ದೀನಿ. ಈಗ ನೋಡಿ, ಇಲ್ಲಿ ವಾಟರ್ ಅನ್ನೋದು ಕಂಪ್ಲೀಟಾಗಿ ನಮಗೆ ಬಾಯ್ಲ್ ಆಗ್ತಿರೋದು ನಿಮಗೆ ಗೊತ್ತಾಗ್ತಿದೆ ಅಲ್ಲ. ಫುಲ್ ಹೈ ಫ್ಲೇಮಲ್ಲೇ ಇಡಬೇಕು ನೀವು. ಹೈ ಫ್ಲೇಮಲ್ಲಿ ಇಟ್ಟು ಈ ಥರ ಬಾಯ್ಲ್ ಆಗಲಿಕ್ಕೆ ಕಂಪ್ಲೀಟಾಗಿ ಬಿಡಬೇಕು. ಈಗ ನಾನು ಮತ್ತೊಮ್ಮೆ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ಇಂಥ ಟೈಮಲ್ಲೇ ನೀವು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ, ಅಂದರೆ ಉಪ್ಪೇನಾದ್ರು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅನ್ನೋದು ಇಂಥ ಟೈಮಲ್ಲೇ ನೀವು ಸ್ವಲ್ಪ ನೋಡ್ಕೋಬೇಕಾಗಿರುತ್ತೆ. ಸೊ ಈಗ ನೋಡಿ, ನಾನಂತೂ ಇಲ್ಲಿ ಟೇಸ್ಟ್ ಮಾಡಲಿಕ್ಕೆ ಅಂತಲೇ ಸ್ವಲ್ಪ ಇಷ್ಟೊತ್ತು ಟೈಮ್ ತಗೋತಾ ಇದ್ದೀನಿ. ಸೊ ನೀವು ಕೂಡ ನಾವು ಹೇಳ್ಕೊಟ್ಟಿರೋ ಥರನೇ ಮಾಡಬೇಕು ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮಲ್ಲಿ. ಸೊ ಈ ಥರ ಮಾಡಿದ್ರಿ ಅಂದ್ಕೊಳ್ಳಿ, ಚಿಕನ್ ದಮ್ ಬಿರಿಯಾನಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲೇನಾಯಿತು ಅಂದರೆ ಉಪ್ಪು ಹಾಕಿರೋದು ಸ್ವಲ್ಪ ಕಡಿಮೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬಾಯ್ಲ್ ಆಗಲಿಕ್ಕೆ ಅಂತ ಬಿಟ್ಟಿದ್ದೀನಿ. ಈಗ ನಾವು ನೆನೆ ಹಾಕಿಟ್ಟಿದ್ವಲ್ಲ ಬಾಸ್ಮತಿ ರೈಸು, ಸೊ ಅವನ್ನ ಕಂಪ್ಲೀಟಾಗಿ ಇಲ್ಲಿ ಹಾಕಬೇಕು. ಸೊ ಇದನ್ನು ಎಷ್ಟೊತ್ತು ಬಾಯ್ಲ್ ಮಾಡಬೇಕು ಅನ್ನೋದು ನಿಮಗೆ ಡೌಟ್ ಇರುತ್ತೆ ಅಲ್ಲ. ಎಷ್ಟೊತ್ತಂದರೆ ಒಂದು 60% ಅಷ್ಟೇ ಈ ಬಾಸ್ಮತಿ ರೈಸ್ ಅನ್ನೋದು ಬೇಯಬೇಕಾಗಿರುತ್ತೆ. ನೀವು ಸಂಪೂರ್ಣವಾಗಿ ಇಲ್ಲೇ ನೀವು ಬೇಯಿಸ್ಬಿಟ್ರೆ ಅಕ್ಕಿ ಅನ್ನೋದನ್ನ ನಾವು ಬಿರಿಯಾನಿನಲ್ಲಿ ಏನು ಹಾಕ್ತೀವಿ ಹೇಳಿ. ಸೊ ಅದಕ್ಕೋಸ್ಕರ ಜಸ್ಟ್ ಅದು 60% ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಿ. ಆ ಕಡೆ ಹೈ ಫ್ಲೇಮಲ್ಲಿ ಅದು ಬಾಯ್ಲ್ ಆಗ್ತಿರ್ಬೇಕು. ಈಗ ನೋಡಿ, ಕಂಪ್ಲೀಟಾಗಿ ನಾನೊಂದು 5 to 10 ಮಿನಿಟ್ಸ್ ಆದಮೇಲೆ ಈಗ ಓಪನ್ ಮಾಡ್ತಾ ಇದ್ದೀನಿ. ಆ ಮುಚ್ಚಳದಲ್ಲಿ ನೀರು ಇರುತ್ತಲ್ಲ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ಈಗ ಇಲ್ಲಿ ನಮಗೆ ಆಯಿಲ್ ಅನ್ನೋದು ಸ್ವಲ್ಪನೇ ಎಕ್ಸ್ಟ್ರಾಕ್ಟ್ ಆಗಿದೆ, ಹೆಚ್ಚಿಗೆ ಏನು ಎಕ್ಸ್ಟ್ರಾಕ್ಟ್ ಆಗಿಲ್ಲ. ಸೊ ಈಗ ನಮ್ಗೆ ಆ ಸ್ವಲ್ಪ ಎಕ್ಸ್ಟ್ರಾಕ್ಟ್ ಆಗಿರೋದ್ರಲ್ಲೂ ಮತ್ತೊಂದು ಸರಿ ನೀಟಾಗಿ ಕಲಿಸ್ಕೋಬೇಕು. ಜಸ್ಟ್ ನಾನು ಒಂದು 10 ನಿಮಿಷ ಅಂದ್ಕೊಳ್ಳಿ, 10 ನಿಮಿಷ ಅಷ್ಟೇ ನಾನು ಅಲ್ಲಿ ತನಕ ಬಿಟ್ಟಿದ್ದು. ಈಗ ನೋಡಿ, ಈ ಥರ ತೆಗೆದಿದ್ದಾದಮೇಲೆ ನಾನು ಮತ್ತೊಂದು ಸತಿ ಮುಚ್ಚಳ ಮುಚ್ತಾ ಇದ್ದೀನಿ, ಮತ್ತೊಂದು 10 ನಿಮಿಷಕ್ಕೋಸ್ಕರ. ಈಗ ನೀವು ಇದನ್ನು
ಅಂದರೆ ಈ ಚಿಕನ್ ಇರುತ್ತಲ್ಲ ಈ ಪೀಸಸ್ ಸ್ವಲ್ಪ ಬೇಯಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಇಟ್ಟಿದ್ದೀನಿ 10 ನಿಮಿಷ ಮುಚ್ಚಳ ಇಟ್ಟು. ಈಗ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗೋಗಿದೆ, ಅಂದರೆ ನಾವು ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಟಿದ್ವಲ್ಲ. ಸೊ ಅದನ್ನು ಈಗ ನಾವು ಮಿಕ್ಸಿನಲ್ಲಿ ಹಾಕಬೇಕು. ಮಿಕ್ಸಿನಲ್ಲಿ ಹಾಕಿ ಇದರಲ್ಲಿ ಯಾವುದೇ ಥರ ನೀರಾಗಲಿ ಎಣ್ಣೆ ಆಗಲಿ ಹಾಕಿ ನೀವು ರುಬ್ಲಿಕ್ಕೆ ಹೋಗಲೇಬಾರ್ದು. ಯೂಶಲಿ ಯಾರು ಎಣ್ಣೆ ಹಾಕಲ್ಲ, ಅಂದರೆ ನೀರು ಹಾಕಿ. ಸೊ ಈಗ ನೋಡಿ ಈ ಥರ ತರಿತರಿಯಾಗಿ ನಾವೀಗ ಅದನ್ನು ಎಂಥದ್ದು ಗ್ರೈಂಡ್ ಮಾಡಿದ್ವಲ್ಲ, ಸೊ ಅದನ್ನು ಒಂದು ಪಕ್ಕಕ್ಕಿಡಿ. ಈಗ ನೋಡಿ ಮತ್ತೊಂದು 10 ನಿಮಿಷ ಆದಮೇಲೆ ಆಯಿಲ್ ಅನ್ನೋದು ಸಂಪೂರ್ಣ ಇಲ್ಲಿ ನಮಗೆ ಎಕ್ಸ್ಟ್ರಾಕ್ಟ್ ಆಗಿದೆ. ಸೊ ಆ ಮುಚ್ಚಳದಲ್ಲಿ ಬರುವಂಥ ನೀರು ಕೂಡ ಅಂದರೆ ಎವಾಪರೇಟ್ ಆಗುತ್ತಲ್ಲ, ಆ ವಾಟರ್ನು ಮಿಸ್ ಮಾಡಬೇಡಿ, ಅದನ್ನು ಅದರಲ್ಲಿ ಹಾಕಿ. ಈಗ ನೋಡಿ ಇದರಲ್ಲಿ ಸ್ವಲ್ಪ ನಾನು ಮೊಸರನ್ನೋದನ್ನ ಹಾಕ್ತಾ ಇದ್ದೀನಿ. ಈ ಮೊಸರನ್ನೋದು ನಿಮಗೆ ತುಂಬ ಹುಳಿ ಇರಬೇಕಾ ಇಲ್ಲ ಅನ್ನೋದನ್ನು ತುಂಬ ಜನ ಕೇಳ್ತೀರಾ. ಸೊ ಹಾಗಾಗಿ ನಿಮಗೆ ಹೆಚ್ಚಿಗೆ ಹುಳಿ ಇಲ್ದಿರ ನಾರ್ಮಲಿ ಇದ್ರೂ ಸಾಕು ನಮ್ಗೆ ಇಲ್ಲಿ ಮೊಸರು. ಸೊ ಇದ್ರ ಜೊತೆಗೆ ನಾನು ಇಂಥ ಟೈಮಲ್ಲೇ ಟೊಮೊಟೊನ ಒಂದೂವರೆ ಟೊಮೊಟೊನ ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಇದೇ ಕ್ವಾಂಟಿಟಿಲಿ ಮಾಡಿ. ಒಂದು ವೇಳೆ ನಿಮ್ಮ ಹತ್ರ ಹೆಚ್ಚಿಗೆ ಚಿಕನ್ ಇದೆ ಅಂದರೆ ಸೊ ನೀವು ಅದ್ರ ಪ್ರಕಾರ ನೀವು ಟೊಮೊಟೊ ಅಥವಾ ಈ ಮೊಸರು ಅನ್ನೋದನ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಾನು ಒಂದು ಟೋಟಲ್ ಎಷ್ಟು ಒಂದು 15ರಿಂದ 20 ನಿಮಿಷ ಆಗ್ತಿದ್ದಂಗೆ ಆವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮೊಸರು, ಟೊಮೊಟೊ ಹಾಗೂ ಒಂದು ಅರ್ಧ ನಿಂಬೆಹಣ್ಣು ಹುಳಿನಷ್ಟು ನಾನು ಇಲ್ಲಿ ಏನು ಮಾಡಿದ್ದೀನಿ, ನಿಂಬೆಹಣ್ಣು ಕೂಡ ಹಾಕಿದ್ದೀನಿ ರಸನ. ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಅಲ್ಲ. ಸೊ ಇಂಥ ಟೈಮಲ್ಲಿ ಮತ್ತೊಂದು 5 ನಿಮಿಷದವರೆಗೆ ಅದನ್ನು ಬಾಯ್ಲ್ ಆಗಕ್ಕೆ ಬಿಟ್ಬಿಡೋಣ. ಈ ಕಡೆ ನೋಡಿ ಅಕ್ಕಿ ಎಷ್ಟು ಬೆಂದಿದೆ. ನಮಗೆ ಹೆಚ್ಚಿಗೆ ಇದು ಓವರ್ ಕುಕ್ ಆಗಬಾರ್ದು. ಅಕ್ಕಿ ಅನ್ನೋದು ಜಸ್ಟ್ 60% ಅಷ್ಟು ಬೆಂದರೆ ಸಾಕು. ನೋಡಿ ಇಷ್ಟು ಬೆಂದರೆ ಸಾಕು ಕಣ್ರಿ ನಮಗೆ. ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿರಬೇಕು. ನೀವು ಸಂಪೂರ್ಣವಾಗಿ ಮೆತ್ತಗಾಗೋ ತನಕ ಮಾಡಿಬಿಟ್ರಿ ಅಂದರೆ ಚೆನ್ನಾಗಿರಲ್ಲ. ನಾವು ಇನ್ನೂ ಬಿರಿಯಾನಿನಲ್ಲಿ ಹಾಕಿ ಅಲ್ಲಿ ಇನ್ನೂ ದಮ್ ಬಿರಿಯಾನಿ ಮಾಡ್ತೀವಲ್ಲ, ದಮ್ ಕೊಡ್ತೀವಲ್ಲ, ಸೊ ಹಾಗಾಗಿ ಅಲ್ಲೂ ಕೂಡ ನಾವು ಬಾಯ್ಲ್ ಮಾಡ್ತೀವಿ. ಜಸ್ಟ್ ನಮಗೆ ಹಿಂಗೆ ಪ್ರೆಸ್ ಮಾಡಿದಾಗ ಅಲ್ಲೂ ಕೂಡ ಸ್ವಲ್ಪ ಗಟ್ಟಿ ಅನ್ನಿಸ್ಬೇಕು. ಇಂಥ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡಿ ಅಲ್ಲಿ ಹೆಚ್ಚಿಗೆ ನೀರಿರ್ತಲ್ಲ ವಾಟರ್ ಅನ್ನೋದು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಹಾಗಾಗಿ ನಾನು ಈ ಥರ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಂಪೂರ್ಣ ನಮಗೆ ನೀರು ಅನ್ನೋದು ಕಂಪ್ಲೀಟ್ ಆಗಿ ಎಕ್ಸ್ಟ್ರಾಕ್ಟ್ ಆಗಿಬಿಡಬೇಕು. ಈಗ ನೋಡಿ ಇದೊಂದ್ಸರಿ ತೆಗೆದು ನೋಡೋಣ ಎಷ್ಟೋ ತನಕ ಇದಾಗಿದೆ ಅಂತ ಹೇಳಿ. ನೋಡಿ ಕಂಪ್ಲೀಟ್ ಆಗಿ ನಮಗೆ ಈಗ ಎಕ್ಸ್ಟ್ರಾಕ್ಟ್ ಆಗ್ತಿದೆ ಆಯಿಲ್. ಅದ್ರ ಜೊತೆಗೆ ಟೊಮೊಟೊ ಕೂಡ ನಮಗೆ ಇಲ್ಲಿ ಬೆಂದಿದೆ. ಸೊ ಅಂದರೆ ಇಲ್ಲಿ ಸ್ವಲ್ಪನೇ ಬೆಂದಿದೆಯಲ್ಲ, ಸೊ ಹಾಗಾಗಿ ಮತ್ತೊಂದು 5 ನಿಮಿಷ ಇದನ್ನು ನೀವು ಬಾಯ್ಲ್ ಮಾಡಬೇಕಾಗಿರುತ್ತೆ ನಮಗೆ ಟೊಮೊಟೊ ಅನ್ನೋದನ್ನ. ಸೊ ಇಲ್ಲೇನು ಅಂದರೆ ಈ ಟೈಮಲ್ಲೂ ನೀವು ಉಪ್ಪು ಖಾರ ಅನ್ನೋದನ್ನ ಚೆಕ್ ಮಾಡ್ಕೋಬೋದು. ಇಲ್ಲೇನಾಗಿದೆ ಅಂದರೆ ನನಗೆ ನೀಟಾಗಿ ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ಸೊ ಹಾಗಾಗಿ ಏನು ಮಾಡ್ತಿದ್ದೀನಿ ಅಂದರೆ ಇಂಥ ಟೈಮಲ್ಲಿ ನಾವು ಬಾಯ್ಲ್ ಮಾಡಿ ಅಂದರೆ ಇಷ್ಟು ತನಕ ವಾಟರ್ ಅನ್ನೋದು ಎಕ್ಸ್ಟ್ರಾಕ್ಟ್ ಮಾಡಿದ್ವಲ್ಲ, ಸೊ ಈಗ ನಾವು ಈ ಬಾಸ್ಮತಿ ರೈಸ್ನ ಈ ಮೇಲ್ಗಡೆ ಸ್ಪ್ರೆಡ್ ಮಾಡಬೇಕು. ಈ ಥರ ಸ್ಪ್ರೆಡ್ ಮಾಡಿದಾದ್ಮೇಲೆ ಇಲ್ಲಿ ನಾನು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಇದಂತೂ ಹೋಮ್ ಮೇಡ್ ತುಪ್ಪ. ಒಂದು ವೇಳೆ ನಿಮ್ಮ ಹತ್ರ ಫುಡ್ ಕಲರ್ ಇತ್ತು ಅಂದ್ಕೊಳ್ಳಿ. ಸೊ ಫುಡ್ ಕಲರ್ ಜೊತೆಗೆ ವಾಟರ್ ಸ್ವಲ್ಪ ಮಿಕ್ಸ್ ಮಾಡಿ ಈ ಥರ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಪುದೀನೂ ಕೂಡ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ, ಹಾಗೆ ಕೊತ್ತಂಬರಿ, ಪುದೀನ ಇವಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಮೇಲ್ಗಡೆ ಡೆಕೋರೇಟಿವ್ ಆಗಿ ಇಟ್ಟಿದ್ದೀನಿ. ಸೊ ಇಂಥ ಟೈಮಲ್ಲಿ ನೀವು ಏನು ಮಾಡ್ತೀರಾ ಅಂತ ಅಂದರೆ ಈ ಥರ ಮುಚ್ಚಳ ಮುಚ್ಚಿ ಒಂದು ಏನಿಲ್ಲ ಅಂದರೆ ಹೆಚ್ಚಿಗೆ ಸಮಯ ಇಲ್ಲ, ಜಸ್ಟ್ ನೀವು ಒಂದು 10ರಿಂದ 15 ನಿಮಿಷದವರೆಗೆ ಅಷ್ಟೇ ಕಣ್ರಿ. ಒಂದು 10ರಿಂದ 15 ನಿಮಿಷದವರೆಗೆ ನಾವು ಮುಚ್ಚಳ ಮುಚ್ಚಬೇಕು. ಇಲ್ಲಿ ಏನಾಗಿದೆ ಅಂದರೆ ಏರ್ ಟೈಟ್ ಕಂಟೈನರ್ ಇಲ್ಲ ಪ್ರಾಪರಾಗಿ, ಅಂದರೆ ವಾಟರ್ ಅಂದರೆ ಆಚೆಗೆ ಬರಬಾರ್ದು. ಏನಕ್ಕೆ, ನಾವು ದಮ್ ಬಿರಿಯಾನಿ ಮಾಡ್ತಿರೋದ್ರಿಂದ. ಸೊ ಇಲ್ಲಿ ನಾನು ಕೆಳಗಡೆ ತವಾ ಇಟ್ಟು ಆ ತವಾ ಮೇಲೆ ಅಂದರೆ ನಮಗಿದು ಫಸ್ಟು ಪ್ರೀ ಹೀಟ್ ಮಾಡಬೇಕಾಗಿರುತ್ತೆ. ಸೊ ಇದು ಪ್ರೀ ಹೀಟ್ ಆದಮೇಲೆ ಇದ್ರ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಈಗ ನಾವು ಬಾಣಲೆಯಲ್ಲಿ ಮಾಡ್ತೀವಲ್ಲ, ಸೊ ಅದನ್ನು ಆ ಪ್ರೀ ಹೀಟ್ ಆಗಿರುವಂತಹ ತವ ಮೇಲೆ ಇದನ್ನ ಇಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಪೇಪರ್ ಏನಕ್ಕೆ ಇಟ್ಟಿರೋದು ಅಂದರೆ ಇದರಿಂದ ಹೊಗೆ ಆಚೆ ಹೋಗಬಾರ್ದು. ಸೊ ನಮಗೆ ದಮ್ ಬಿರಿಯಾನಿ ಅಂದರೆ ಇದೆ ಅಲ್ವಾ ಪ್ರೋಸೆಸ್. ಸೊ ಹಾಗಾಗಿ ಸೊ ಒಂದು ವೇಳೆ ನಿಮ್ಮ ಹತ್ರ ಪ್ರಾಪರ್ ಲಿಡ್ ಕ್ಲೋಸ್ ಆಗೋವಂಥದ್ದಿದ್ರೆ ಇಟ್ಸ್ ಓಕೆ. ಸೊ ನನಗೆ ಇಲ್ಲಿ ಇಲ್ವಲ್ಲ, ಸೊ ಹಾಗಾಗಿ ಈ ಥರ ಮುಚ್ಚಳ ಮುಚ್ಚಿದ್ದೀನಿ. ಸೊ ಇದು ನಿಮ್ಗೆ ಏನು ಅಂದರೆ ಫುಲ್ ಕಂಪ್ಲೀಟ್ ಸ್ಲೋ, ಅಂದರೆ ಮೀಡಿಯಮಲ್ಲೂ ಇರಬಾರ್ದು, ಹೈಯಲ್ಲೂ ಇರಬಾರ್ದು, ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಬಾಯ್ಲ್ ಮಾಡಬೇಕಾಗಿರುತ್ತೆ. ನೋಡಿ ನಾನು ಟೋಟಲ್ ಒಂದು 10ರಿಂದ 15 ನಿಮಿಷದವರೆಗೆ ಮಾಡಿದ್ದಾದಮೇಲೆ ಈ ಥರ ಇದೆ ಇದೀಗ. ಇಂಥ ಟೈಮಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ಒಂದ್ಸರಿ ನೀಟಾಗಿ ಕಲಿಸ್ಕೊಳ್ಳಿ. ಸೊ ಇದೇ ಕಣ್ರಿ ದಮ್ ಬಿರಿಯಾನಿ ಅಂದರೆ ಮತ್ತಿನ್ನೇನೂ ಇಲ್ಲ. ಇದು ತುಂಬ ಅಂದರೆ ತುಂಬಾ ಈಸಿ ಮಾಡೋ ಪ್ರೊಸೀಜರ್ ಅಂತಲೂ. ಸೊ ನೀವು ಕೂಡ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಸ್ಯಾಟರ್ಡೆ ಯಾರು ಯೂಶ್ವಲಿ ತಿನ್ನಲ್ಲ, ಸಂಡೇ ಅಂತೂ ಪಕ್ಕ ನೀವು ಈ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಂದು ವೇಳೆ ಇದು ಮಾಡಿ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಿಜವಾಗ್ಲೂ ಇದು ಪರ್ಸ್ನಲಿ ನಾನು ತಿಂದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗೋಯಿತು. ಸೊ ಅಂದರೆ ನಾವು ದಮ್ ಬಿರಿಯಾನಿ ಯೂಶ್ವಲಿ ಮಾಡ್ತಾನೆ ಇರ್ತೀವಿ ಮನೆಯಲ್ಲಿ, ಬಟ್ ನಾನು ವಿಡಿಯೋ ಫಸ್ಟ್ ಟೈಮ್ ಇದನ್ನು ಅಪ್ಲೋಡ್ ಮಾಡ್ತಿರೋದು. ಸೊ ನಿಮಗೂ ಇಷ್ಟ ಆಗ್ತಿದೆ ಅಂತಲೇ ಅನ್ಕೋತಾ ಇದ್ದೀನಿ. ಸೊ ಬಿಸಿ ಬಿಸಿ ಇದ್ದಾಗಲೇ ಇದನ್ನು ತಿಂದರೆ ಕಂಡ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ನೋಡಿ ಇಷ್ಟೆಲ್ಲ ನಾನು ಮಾಡಿದ್ದೀನಿ, ಒಂದು ಚೂರು ಕೆಳಗಡೆ ಅಂಟಿಲ್ಲ. ನೋಡಿದ್ರಿ ಅಲ್ಲ, ಇಷ್ಟೆಲ್ಲ ನಾನು ದಮ್ ಬಿರಿಯಾನಿ ಮಾಡಿದ್ದೀನಿ, ಒಂದು
ಒಂದು ಚೂರು ಕೆಳಗಡೆ ಅಂಟಿಲ್ಲ. ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡ್ತೀರಾ ಅಂತಲೇ ಅನ್ಕೋತಾ ಇದ್ದೀನಿ. ನಿಜವಾಗ್ಲೂ ಸಖತ್ ಅಂದರೆ ಸಖತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಗೋಯ್ತು. ಇನ್ನೊಂದು ಏನು ಮೇಯ್ನ್ ಅಂತ ಅಂದರೆ ಅರ್ಧ kg ಚಿಕನಿಗೆ ಅರ್ಧ kg ಅಷ್ಟು ನೀವು ಚಿಕನ್ನ ಯೂಸ್ ಮಾಡಿ. ಅಂದರೆ ಅರ್ಧ kg ಬಿರಿಯಾನಿ ಅಂದರೆ ರೈಸ್ ನೆನೆ ಹಾಕ್ತೀವಲ್ಲ ಸ್ಟಾರ್ಟಿಂಗ್, ಸೊ ಅರ್ಧ kg ಇವಾಗ ನೀವು ನಾರ್ಮಲ್ ರೈಸ್ನೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಾಸ್ಮತಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅರ್ಧ kg ಚಿಕನ್ಗೆ ಅರ್ಧ kg ಬಾಸ್ಮತಿ ರೈಸ್ ಯೂಸ್ ಮಾಡಿದ್ರೆ ಸಾಕು. ಅಂದರೆ ಎರಡೂ ಈಕ್ವಲ್ ಆಗಿ ಇರಬೇಕು ಕ್ವಾಂಟಿಟಿ ತಗೊಂಡ್ರೆ. ಸೊ ಆವಾಗಲೇ ನಮಗೆ ಚೆನ್ನಾಗಿರುತ್ತೆ, ಅಂದರೆ ಬಿರಿಯಾನಿ ಫೀಲ್ ಬರೋದೇ ಆವಾಗ. ಸೊ ಇಲ್ಲಿ ನೋಡಿ, ಇದೇ ಥರ ನಿಮಗೂ ರೆಸ್ಟೋರೆಂಟ್ಗೆ ಹೋದ್ರೂ ನಿಮ್ಗೆ ಇದೇ ಥರ ಮಾಡ್ಕೊಂಡೇ ಕೊಡ್ತಾರೆ. ಸೊ ಆವಾಗ ನಿಮಗೆ ಡಿಫ್ರೆಂಟ್ ಕಲರ್ ಅನ್ನೋದು ಬರುತ್ತಲ್ಲ. ಸೊ ಹಾಗಾಗಿ ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.